ಕೆಂಪೇಗೌಡ ಫಿಲಮ್ನಲ್ಲಿ ರವಿಶಂಕರ್ ಹೇಳ್ತಾನೆ ನೋಡಿ, ಯಾವ ಊರಿಗೆ ಆಗಿರೋದು, ಯಾವ ಊರಿಗೆ ಹೋಗ್ಬೇಕು ನಾನು ಅಂತ. ರೋಣ ಅಂತನಲ್ಲ, ಅದೇ ಊರಿಗೆ ನಾವಿರೋದು. ಓಕೆ ಗೈಸ್, ನಾವು ಫೈನಲಿ ಇವಾಗ ಬನಶಂಕರಿ ಬಂದಿದ್ದೀವಿ. ಅಂತ ಅಂದರೆ ಬಾದಾಮಿ ಬನಶಂಕರಿ ದೇವಸ್ಥಾನ ಇದೆ, ಅಲ್ಲಿಗೆ ಬಂದಿದ್ದೀವಿ. ಪ್ರೇಮ್ ಸಿಗೋದು ತುಂಬ ಕಷ್ಟ ಇರ್ಬೋದು, ಯಾವ ಥರ ಇದೆ ಅಂತ ಪುಷ್ಕರಣಿ. ಓಕೆ ಗೈಸ್, ಇವಾಗ ಮಸಾಲೆ ದೋಸೆನ ತಗೊಂಡಿದ್ದಾರೆ. ಅಮ್ಮವ್ರು ಆಲ್ರೆಡಿ ಬ್ಯಾಟಿಂಗ್ ಸ್ಟಾರ್ಟ್ ಮಾಡ್ಯಾರೆ. ಟೇಸ್ಟ್ ಹೆಂಗೆ ಐತೆ ಹೇಳ್ರಿ ನೋಡೋಣ. ಹಾಯ್ ಚಂದು ಫ್ಯಾಮ್, ಎಲ್ರಿಗೂ ಗುಡ್ ಚಂದ್ ಚಾನಲ್ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನಮ್ಮ ಅಪ್ಪ ಅವರು ಇವಾಗ ತಾನೇ ಹೋದ್ರು, ಅದಕ್ಕೋಸ್ಕರ ನೋಡ್ತಾ ಇರ್ಬೋದು. ಬಸ್ ಸ್ಟ್ಯಾಂಡಿಗೆ ಹಚ್ಬಿಟ್ಟು ನಾನು ಇವಾಗ ಮತ್ತೆ ಮನೆಗೆ ಹೋಗ್ತಾ ಇದ್ದೀನಿ. ಅಪ್ಪ ಅವರು ಇರ್ತಾಯಿದ್ರು. ನಾವೊಂದು ಸ್ವಲ್ಪ ಇವತ್ತು ಏನಂತ ಅಂದರೆ ಬಾದಾಮಿ ಮತ್ತು ಐಹೊಳೆ ಅಂತ ಹೇಳ್ತಾರಲ್ಲ, ಅಲ್ಲಿಗೆ ಹೋಗೋಣ ಅಂತ ಇದ್ವಿ. ನಾನು, ಅಪ್ಪ, ಅಮ್ಮ ಮತ್ತು ನಮ್ಮ ಅಣ್ಣವರು. ಆದರೆ ನಮ್ಮ ಅಪ್ಪ ಅವರಿಗೆ ಸ್ವಲ್ಪ ಅಲ್ಲಿ ಊರಲ್ಲಿ ಕೆಲಸ ಇತ್ತು, ಅಲ್ಲೂ ಕೂಡ ಮಾಡಲೇಬೇಕಿತ್ತು. ಅದಕ್ಕೋಸ್ಕರ ಅವರು ಕೆಲಸ ಮಾಡಲಿಕ್ಕೆ ಅಲ್ಲಿ ಊರಿಗೆ ಹೋಗಿದ್ದಾರೆ. ನಾನು, ಅಮ್ಮ ಮತ್ತು ನಮ್ಮ ಅಣ್ಣ ಮತ್ತು ಇನ್ನೊಬ್ಬರು ಅವ್ರ ಜೊತೆಗಿರೋರು ಯಾರೋ ಬರ್ತಾರಂತೆ. ಅವರು ನಾವು ಬಾದಾಮಿ ಐಹೊಳೆಗೆ ಹೋಗ್ತಾ ಇದ್ದೀವಿ. ಇವತ್ತು ಕ್ರೇಜಿಯಾಗಿರ್ತಕ್ಕಂಥ ವೀಡಿಯೋಗಳನ್ನು ಬರುತ್ತೆ. ಅದಕ್ಕೋಸ್ಕರ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡೋದೆ, ಕೊನೆವರೆಗೂ ನೋಡಿ. ಬನ್ನಿ, ಇವಾಗ ಅಮ್ಮವರು ಏನು ತಿಂಡಿ ಮಾಡಿದ್ದಾರೆ ಅಂತ ಹೋಗಿ ಬೇಗ ತಿಂದ್ಕೊಂಡು, ಇಲ್ಲಿಂದ ಒಂದು 60 ಕಿಲೋಮೀಟ್ರ್ ಅಂತ ಅನಿಸುತ್ತೆ, ಹೋಗಿ ನೋಡೋಣ ಗೈಸ್ ಏನೇನು ಮಾಡ್ತೀವಿ ಏನೇನಿಲ್ಲ ಅಂತ. ಕ್ರೇಜಿಯಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಾನು ಫಸ್ಟ್ ಟೈಮ್ ಬಾದಾಮಿಗೆ ಹೋಗ್ತಾ ಇರೋದು. ಹೇಗಿರುತ್ತೆ ಎಕ್ಸ್ಪೀರಿಯೆನ್ಸು, ಅಲ್ಲಿ ಏನೇನಿದೆ ಅದೆಲ್ಲ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ನೋಡೋಣಂತೆ. ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮತ್ತು ಲೈಕ್ ಮಾಡಿಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನು ಕೂಡ ಕ್ಲಿಕ್ ಮಾಡಿ. ನಾನು ಯಾವುದೇ ಥರ ವೀಡಿಯೋನ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ಆವಾಗ ಕ್ಲಿಕ್ ಮಾಡಿ ನೋಡ್ಬೋದು. ಬನ್ನಿ ಇವಾಗ ಡೈರೆಕ್ಟಾಗಿ ತಿಂಡಿಯನ್ನು ತಿಂದ್ಕೊಂಡು ಬೇಗ ಹೋಗೋಣ ಗೈಸ್. ನಾವು ಜಸ್ಟ್ ಊಟ ಮಾಡಿ ರೋಣಕ್ಕೆ ಬಂದಿದ್ದೀವಿ. ಒಂದು ಕೆಂಪೇಗೌಡ ಫಿಲಮ್ನಲ್ಲಿ ರವಿಶಂಕರ್ ಹೇಳ್ತಾನೆ ನೋಡಿ, ಯಾವ ಊರಿಗೆ ಆಗಿರೋದು, ಯಾವ ಊರಿಗೆ ಹೋಗ್ಬೇಕು ನಾನು ಅಂತ. ರೋಣ ಅಂತನಲ್ಲ, ಅದೇ ಊರಿಗೆ ನಾವಿರೋದು. ನೋಡ್ತಾ ಇದ್ದೀರಾ, ಇವಾಗ ರೋಣ ಬಸ್ ಸ್ಟ್ಯಾಂಡ್ ಇದು. ರೋಣ ಬಸ್ ಸ್ಟ್ಯಾಂಡ್ನಲ್ಲಿ ನಾವು ನಿಂತ್ಕೊಂಡಿದ್ದೀವಿ. ಇಲ್ಲಿಂದ ಬಾದಾಮಿಗೆ ಹೋಗಬೇಕು ಅಂತ ಅಂದರೆ ಇಲ್ಲಿ ರೋಣ ಬಸ್ ಸ್ಟಾಪಲ್ಲಿ ನಿಂತ್ಕೊಂಡಿದ್ದೀವಿ. ಇವಾಗ ನಾನು, ಅಣ್ಣ ಮತ್ತು ಅಮ್ಮವರು ಹೋಗ್ತಾ ಇದ್ದೀವಿ. ನೋಡೋಣ ಎಷ್ಟೊತ್ತಿಗೆ ಹೋಗ್ತೀವಿ ಏನು ಅಂತ. ಅಲ್ಲಿ ಟಿಫನನ್ನು ಮಾಡಿ ಬಂದಿದ್ವಿ, ಇಲ್ಲೇನೋ ಟಿಫನ್ ಏನೂ ಮಾಡೋದಿಲ್ಲ, ಡೈರೆಕ್ಟು ಬಾದಾಮಿಗೆ ಹೋಗಿ ಸಿಗ್ತೀವಿ ಗೈಸ್. ನೋಡೋಣ ಅಲ್ಲಿ ಏನೇನು ಆಗುತ್ತೆ. ನಾನಿದು ಫಸ್ಟ್ ಟೈಮ್ ಹೋಗ್ತಾ ಇರೋದು. ನೋಡೋಣ ಎಕ್ಸ್ಪೀರಿಯೆನ್ಸ್ ಹೇಗಿರುತ್ತೆ, ನಿಮಗೂ ಕೂಡ ಮಾಡಿಸ್ತೀನಿ ಹೆಂಗಿರುತ್ತೆ ಏನು ಅಂತ. ನೋಡೋಣ. ಐ ಆಮ್ ಎಕ್ಸೈಟೆಡ್ ಆಗಿದ್ದೀನಿ, ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ. ನೋಡೋಣ ಹೇಗಾಗುತ್ತೆ ಅಂತ. ಓಕೆನಾ? ತುಂಬ ದಿನ ಆಯ್ತು ಗೈಸ್, ನಾನು, ಅಮ್ಮ ಮತ್ತು ಅಪ್ಪ, ಅಣ್ಣ ಅವರೆಲ್ಲ ಹೋಗಿ ಟೂರ್ ಆಗಿರ್ಬೋದು, ಟ್ರಿಪ್ ಆಗಿರ್ಬೋದು. ಅದೇ ಅಜ್ಜಯ್ಯನ ದೇವಸ್ಥಾನ ಹೇಳಿದ್ನಲ್ಲ, ಅಜ್ಜಯ್ಯ ದೇವಸ್ಥಾನಕ್ಕೆ ಹೋಗಿದ್ದಷ್ಟೇ. ಮತ್ತು ಮನೆ ಕೆಲಸ ಅದು ಇದು ಮಾಡ್ತಾ ಇರ್ತೀವಿ, ಅದಕ್ಕೋಸ್ಕರ ನಾವು ಎಲ್ಲೂ ಹೋಗೋಕ್ಕಾಗಿರಲಿಲ್ಲ. ಇವಾಗ ಅಣ್ಣ ಅವರೇ ಹೇಳಿದರು, ಅದಕ್ಕೋಸ್ಕರ ನೋಡೋಣ, ಹೋಗಿ ಬರೋಣ. ಮತ್ತೆ ಬಂದರೆ ಎಲ್ಲೂ ಹೋಗೋಕ್ಕಾಗಲ್ಲ ಅಂತಲೇ ನಾವು ಇವಾಗ ರೋಣಕ್ಕೆ ಬಂದಿದ್ದೀವಿ. ಇಲ್ಲಿಂದ ಡೈರೆಕ್ಟ್ ಬಾದಾಮಿಗೆ ಹೋಗಿ ಸಿಗ್ತೀನಿ. ನೋಡೋಣ ಏನೇನು ಮಾಡ್ತೀವಿ ಏನೇನಿಲ್ಲ ಅಂತ. ನಿಜವಾಗ್ಲೂ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಫೋನ್ನಲ್ಲೆಲ್ಲ ನೋಡಿದ್ದೀನಿ, ಇಮ್ಮಡಿ ಪುಲಕೇಶಿ ಎಲ್ಲ ಕೇಳಿದ್ದೀನಿ. ನೋಡೋಣ, ಅಲ್ಲಿ ಹೋಗಿ ನಾವು ರಿಯಲ್ ಆಗಿ ನೋಡೋದು ಮತ್ತು ವೀಡಿಯೋದಲ್ಲಿ ನೋಡೋದು ತುಂಬಾ ಡಿಫ್ರೆನ್ಸ್ ಇರುತ್ತೆ. ನೋಡೋಣ, ರಿಯಲ್ ಆಗಿ ನಿಮಗೆ ತೋರಿಸ್ತೀನಿ ಹೇಗಿರುತ್ತೆ ಏನೇನಂತ. ಬನ್ನಿ ಇವಾಗ ಡೈರೆಕ್ಟಾಗಿ ಬಾದಾಮಿಗೆ ಹೋಗಿ ಸಿಗ್ತೀನಿ ಗೈಸ್. ಓಕೆ ಗೈಸ್, ನಾವು ಫೈನಲಿ ಇವಾಗ ಬನಶಂಕರಿ ಬಂದಿದ್ದೀವಿ. ಅಂತ ಅಂದರೆ ಬಾದಾಮಿ ಬನಶಂಕರಿ ದೇವಸ್ಥಾನ ಇದೆ, ಅಲ್ಲಿಗೆ ಬಂದಿದ್ದೀವಿ. ಇವಾಗ ನೋಡ್ತಾ ಇದ್ದೀರಾ, ಇಲ್ಲೆಲ್ಲ ಪ್ಲೇಸ್ ಸಖತ್ತಾಗೈತೆ. ಇವಾಗ ಹಣ್ಣು ಕಾಯಿ ಎಲ್ಲ ತೊಗೊಂಡ್ವಿ, ತೊಗೊಂಡು ಇವಾಗ ಮುಂದೆ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ, ನೋಡೋಣ. ಈ ದರ್ಶನ ಅಂದರೆ ಫುಲ್ಲು ರಶ್ ಐತೆ. ನೋಡೋಣ ಎಷ್ಟೊತ್ತಾಗುತ್ತೆ ಹೊರಗೆ ಬರೋದು ಅಂತ. ನೋಡಿ ಗೈಸ್ ಯಾವ ಥರ ಐತೆ. ಶ್ರೀ ಬನಶಂಕರಿ ಪ್ರಸಿದ್ಧತು ಅಂತ ಹಾಕಿದ್ದಾರೆ. ನೋಡ್ತಾ ಇದ್ದೀರಾ, ಶ್ರೀ ಬನಶಂಕರಿ ಪ್ರಸಿದ್ಧ ಅಂತ ಹಾಕಿದ್ದಾರೆ. ನೋಡೋಣ ಗೈಸಿ, ಒಳಗಡೆ ಹೋಗೋಣ. ತುಂಬ ರಶ್ ಐತೆ, ಎಷ್ಟೊತ್ತಾಗುತ್ತೆ ಇವಾಗ ದೇವರ ದರ್ಶನ ಆಯಿತು. ಆದರೆ
ಊಟ ಅಂತ ಅಂದರೆ ಪ್ರಸಾದ ವ್ಯವಸ್ಥೆ ಇದೆ ಹೋಗಿ ಅಂತ ಹೇಳಿದ್ರೆ, ಆದರೆ ತುಂಬ ಲೈನ್ ಐತೆ, ಅದಕ್ಕೋಸ್ಕರ ಹೋಗೋಕ್ಕಾಗಿಲ್ಲ. ಇವಾಗ ನಾವು ನೋಡ್ತಾ ಇದ್ದೀರಾ ಇದನ್ನೆಲ್ಲ ದರ್ಶನ ಮಾಡ್ಕೊಂಡು ನಿಜವಾಗ್ಲೂ ತುಂಬ ಅಂದರೆ ತುಂಬ ಚೆನ್ನಾಗೈತೆ. ಆವಾಗಿನ ಕಾಲದವರು ಆ ಶಿಲೆ ಹೆಂಗೆ ಕೆತ್ತಿದ್ರು ಏನು ನಿಜವಾಗ್ಲೂ ನಿಜ ಮನುಷ್ಯರೇ ನೋಡ್ದಂಗೆ ಆಯ್ತು. ದೇವರನ್ನ ಬನಶಂಕರಿಯನ್ನು ನೋಡಿದ್ದು ಸಖತ್ತಾಗಂದ್ರೆ ಸಖತ್ತಾಗೈತೆ. ನೀವು ಒಂದ್ಸಲಿ ವಿಸಿಟ್ ಕೊಡಿ. ಇಲ್ಲಿ ಮುಂದೆ ಇದೆ ನೋಡಿ, ಆಪೋಸಿಟ್ ಐತೆ. ಇಲ್ಲಿ ಮೇಲೆಯಿಂದ ಎಣ್ಣೆಯನ್ನು ಹಾಕಿದರೆ ಇದು ಎಲ್ಲ ದೀಪಗಳಿಗೂ ಆಗುತ್ತಂತೆ, ಕೆಳಗಡೆ ಇದಾವಲ್ಲ ಅದು ಎಲ್ಲ ದೀಪಗಳಿಗೂ ಆಗುತ್ತಂತೆ. ನಿಜವಾಗ್ಲೂ ಸಖತ್ತಾಗೈತೆ. ನೀವು ಒಂದ್ಸಲಿ ವಿಸಿಟ್ ಮಾಡಿ. ನಾವು 51 ರೂಪಾಯಿದು ಇದನ್ನು ತೊಗೊಂಡಿದ್ವಿ, ಚೀಟಿ ತೊಗೊಂಡಿದ್ವಿ. ಅದಕ್ಕೋಸ್ಕರ ಬೇಗ ಎಂಟ್ರಿ ಆಯಿತು. 3ನೇ ಗೇಟಲ್ಲಿ ಎಂಟ್ರಿ ಕೊಟ್ವಿ, ಅದಕ್ಕೋಸ್ಕರ ಬೇಗ ದರ್ಶನ ಆಯಿತು. ಏನಾದರೂ ಈ ಲೈನಲ್ಲಿ ನಿಂತಿದ್ರೆ ಇಲ್ಲಾಸ್ ಹೋಗ್ಬೇಕಿತ್ತು. ದರ್ಶನಕ್ಕೆ ಹೋಗುವ ದಾರಿ ಅಂತ ಇದೆ ನೋಡಿ, ಇಲ್ಲೋಗಿ ಈ ಕಡೆ ಮೇಲ್ಗಡೆ ಹೋಗಿ ಮತ್ತು ಈ ಕಡೆ ಹೋಗಿ ಇಲ್ಲಿ ಕೂತ್ಕೊಂಡಿದ್ದಾರೆ ನೋಡಿ, ಅಲ್ಲಾಸ್ ಬರ್ಬೇಕಿತ್ತು. ಆದರೆ ಇವಾಗ ನಾವು 51 ರೂಪಾಯಿ ಟಿಕೆಟನ್ನು ತೊಗೊಂಡಿದ್ದಕ್ಕೆ ಬೇಗ ಹೋಗಿ ಬೇಗ ದರ್ಶನ ಆಯಿತು. ಆದರೆ ಪ್ರಸಾದ ವ್ಯವಸ್ಥೆ ತುಂಬ ರಶ್ ಇತ್ತು ಅಂತ ಬಂದ್ವಿ ಇವಾಗ ಹೊರಗಡೆ ಪುಷ್ಕರಣಿ ಅದೆಲ್ಲ ಐತೆ, ನೋಡ್ಕೊಂಬರೋಣ ಬನ್ನಿ ಗೈಸ್. ಇವಾಗ ಹೊರಗಡೆ ಬಂದ್ವಿ. ಇಲ್ಲಿ ನೋಡ್ತಿದ್ದೀರಾ ಮೇಲೆಲ್ಲ ಹೋಗಿ ಬರಬೇಕಾಗಿತ್ತು, ನಾವು ಆದರೆ ಟಿಕೆಟ್ ತೊಗೊಂಡಿದ್ವಿ ಅಲ್ವಾ, ಅದಕ್ಕೋಸ್ಕರ ನಾವು ಇಲ್ಲಿ ಬಂದಿದ್ವಿ. ನೋಡ್ತಿದ್ದೀರಾ ಇಲ್ಲಿ ಅಣ್ಣವ್ರು ಇದ್ದಾರೆ, ಇದಾದಮೇಲೆ ಅಮ್ಮ ಅವರು ಇಲ್ಲಿದ್ದಾರೆ. ಇದೆಲ್ಲ ಪೂಜೆ ಮಾಡಿಸಿದ್ದು ಇಲ್ಲ ಐತೆ, ಇದ್ರ ಮುಂದೆ ನಿಂತ್ಕೊಂಡವ್ರೆ. ಹೇಗೆ ಅನಿಸ್ತೈತೆ ಬ್ರೋ? ಹೆಂಗೆ ಚೆನ್ನಾಗಾಯ್ತಾ ದರ್ಶನ ಎಲ್ಲ? ತುಂಬ ಚೆನ್ನಾಗಿತ್ತು ದರ್ಶನ. ಸಂಡೇ ರಜೆ ಇತ್ತು, ಅಮ್ಮ ನಾನು ತಮ್ಮ ಬಂದಿದ್ವಿ. ಹಾಂ, ಚೆನ್ನಾಗಾಯ್ತು. ಖುಷಿನೇ. ಯಾಕೆ ಅಂತ ಅಂದರೆ ನಾವು ಫ್ಯಾಮಿಲಿ ಎಲ್ಲೂ ಹೋಗಿರಲಿಲ್ಲ, ಆದರೆ ನಮ್ಮ ಅಣ್ಣವ್ರ ಊರಿಗೆ ಬಂದು ಅವ್ರ ಜೊತೆನೇ ಬಂದಿರೋದು ನನಗಂತೂ ತುಂಬಾ ಖುಷಿ ಆಗ್ತೈತೆ. ಅಮ್ಮವ್ರು ನೋಡಿ ಆಲ್ರೆಡಿ ಕಾಯಿ ತಿಂತವ್ರೆ. ಯಾಕಮ್ಮ ಹೊಟ್ಟೆ ಹಸುವಾಗಿತ್ತಾ? ಮತ್ತೆ ಹೆಂಗೆ ದೇವರು ಹೆಂಗೈತೆ? ಚೆನ್ನಾಗಾಯ್ತು ದರ್ಶನ? ಹಾಂ ಹಾಂ, ಚೆನ್ನಾಯ್ತಲ್ಲ, ತುಂಬ ಖುಷಿ ಆಯಿತು. ಈ ಫ್ರೇಮ್ ಮೂವರು, ಈ ಫ್ರೇಮ್ ಸಿಗೋದು ಅಪರೂಪ ಅಂತ ಅನ್ಕೋತೀನಿ. ಅಪ್ಪ ಅವರು ಇದ್ದಿದ್ರೆ ಚೆನ್ನಾಗಿತ್ತು. ಇನ್ನು ಈ ಫ್ರೇಮ್ ಸಿಗೋದು ತುಂಬ ಕಷ್ಟ, ಆದರೆ ಸಿಕ್ಕೈತಿ. ಇವಾಗ ನೋಡ್ಕೊಂಡ್ಬಿಡ್ರಿ. ಅಪ್ಪ ಅವರು ಇದ್ದಿದ್ರೆ ಇನ್ನೂ ಚೆನ್ನಾಗಿತ್ತು. ಮತ್ತು ಇದ್ರು ಏನೋ ನಮ್ಮ ಬ್ರೋ ಹೇಳಿದರು, ಇದೇನು ಬ್ರೋ? ಅದ್ರ ಮೇಲೆ ಎಣ್ಣೆ ಹಾಕಿದ್ರೆ ಎಲ್ಲ ಕಡೆನೂ ಎಣ್ಣೆ ಹೋಗುತ್ತೆ, ಒಂದು ದೀಪ ಇಡ್ತಾರೆ ಜಾತ್ರೆ ಟೈಮ್. ಅದು ಮೇಲೆ ಎಣ್ಣೆ ಹಾಕಿದರೆ ಇದು ಎಲ್ಲದಕ್ಕೂ ಬರುತ್ತಂತೆ. ಅದಾದಮೇಲೆ ಬತ್ತಿಯನ್ನು ಇಟ್ಬಿಟ್ಟು ದೀಪವನ್ನು ಹಚ್ಚೋದಂತೆ. ನಾವು ಇಲ್ಲೇ ಕಾಲು ತೊಳ್ಕೊಂಡು ಹೋಗಿದ್ದು. ಮತ್ತು ಪೂಜಾ ಕಾರ್ಯಾಲಯ ಅಂತ ಐತೆ ನೋಡಿ, ಇಲ್ಲೇ ನಾವು ಟಿಕೆಟ್ ತೊಗೋಬೇಕು. ಬಂದ ತಕ್ಷಣ ಲೆಫ್ಟಿಗೆ ಸಿಗುತ್ತೆ, 1 ಪರ್ಸನಿಗೆ ಒಬ್ರಿಗೆ ಅಷ್ಟೇ ಅಲ್ಲೋ ಅಂತ ಇದೆ ನೋಡಿ. ಅದಾದಮೇಲೆ ಇಲ್ಲಿದೆ 3ನೇ ಗೇಟಲ್ಲಿ ಹೋಗ್ಬೇಕಾಗತ್ತೆ. ಬನ್ನಿ ಇವಾಗ ಹೋಗೋಣ, ಔಟ್ ಸೈಡ್ ಹೋಗೋಣ. ಒಂದು ಪುಷ್ಕರಣಿ ಐತೆ, ಅದನ್ನು ಕೂಡ ತೋರಿಸ್ತೀನಿ. ಅದಾದಮೇಲೆ ಒಂದು ಶಾರ್ಟ್ಸ್ ಬರುತ್ತೆ, ಅದನ್ನು ಕೂಡ ನೋಡ್ಕೊಳ್ರಿ ಗೈಸ್. ಇವಾಗ ದರ್ಶನ ಮಾಡಿ ನೋಡಿದ್ರಲ್ಲ, ಎಲ್ಲ ತೋರಿಸಿದ್ವಿ. ಇದಾದ್ಮೇಲೆ ಇಲ್ಲಿ ಪುಷ್ಕರಣಿ ಐತೆ, ಬಟ್ ಆದರೆ ಇಲ್ಲಿ ನೀರಿಲ್ಲ. ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ ಪುಷ್ಕರಣಿ ಇದೆ ಗೈಸ್. ಎಷ್ಟು ದೊಡ್ಡದಾಗಿದೆ ಅಲ್ಲ, ಆವಾಗಿನ ಕಾಲದವ್ರು ನೋಡಿ ಹೆಂಗೆ ಮಾಡೇವ್ರೆ ಅಂತ. ಹಬ್ಬ ನಿಜವಾಗ್ಲೂ ಇಲ್ಲೆಲ್ಲ ಕೂತ್ಕೊಂಡು ಇಲ್ಲಿಂದ ಕೆಳಗಡೆ ಹೋಗ್ಬೇಕನ್ಸುತ್ತೆ. ಇಲ್ಲಿ ನೋಡಿ ಎಷ್ಟೊಂದು ಮೆಟ್ಲುಗಳಿದ್ದಾವೆ. ಯಪ್ಪ, ನಾವು ಫುಲ್ ಆದಾಗ ಬರಬೇಕಿತ್ತು. ಮಳೆಗಾಲದಲ್ಲೇ ಇದೆ, ಮಳೆಗಾಲನೇ, ಆದರೆ ಮಳೆ ಇವಾಗ ಬರ್ತಿಲ್ಲ ಅಷ್ಟೇ. ಬಟ್ ಆದರೆ ಸಖತ್ತಾಗೈತೆ ಗೈಸ್, ಆಯಿತಾ? ನಿಜವಾಗ್ಲೂ ತುಂಬ ಅಂದರೆ ತುಂಬ ಖುಷಿ ಆಗ್ತೈತೆ. ಒಂದು ಶಾರ್ಟ್ಸ್ ಬರುತ್ತೆ ಇದೇ ಥರ, ನೋಡ್ಕೊಂಬನ್ನಿ. ಎಲ್ಲನೂ ಕೂಡ ತೋರಿಸ್ತಾ ಇರ್ತೀನಿ. ನಿಜವಾಗ್ಲೂ ತುಂಬ ಖುಷಿ ಆಗ್ತೈತೆ ಫ್ಯಾಮಿಲಿ ಜೊತೆ ಬಂದು. ನಾವು ಬಾದಾಮಿನ ನೋಡ್ತಾ ಇದ್ವೋ ಇಲ್ಲೋ ಗೊತ್ತಿಲ್ಲ, ಆದರೆ ಅದು ಒಂದೊಂದು ಟೈಮ್ ಅಂತಾರಲ್ಲ, ಅದು ನಿಜನೇ ಗೈಸ್, ಆಯಿತಾ? ಟೈಮು ಬಂದಾಗ ನೀವು ನೋಡ್ಕೊಳ್ಳೇಬೇಕು. ನಿಜವಾಗ್ಲೂ ಅಷ್ಟು ಸಮಯಕ್ಕೆ ಕಾಯ್ಬೇಕಂತ ನಾನು ಅದಕ್ಕೆ ಹೇಳೋದು. ಎಲ್ಲನೂ ಕೂಡ ನಾವು ಅನ್ಕೋತೀವಿ, ಅದು ಮಾಡಬೇಕು, ಇದು ಮಾಡಬೇಕು, ಅಲ್ಲೋಗ್ಬೇಕು, ಇಲ್ಲೋಗ್ಬೇಕಂತ. ಆದರೆ ಅದು ಏನೂ ಆಗೋದಿಲ್ಲ. ಬಟ್ ನೀವು ಯಾವಾಗ ಸಮಯ ಬರುತ್ತೆ ಆವಾಗಲೇ ಹೋಗ್ಲಿಕ್ಕೆ ಸಾಧ್ಯ. ಸಖತ್ತಾಗೈತೆ. ನನಗಂತೂ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಯಿತು. ಇಲ್ಲಿ ಕಲ್ಲುಗಳಲ್ಲಿ, ಬಂಡೆಗಳಲ್ಲಿ ಈ ಥರ ಕೆತ್ತಿದಾರಲ್ಲ, ನೋಡಿ ಹೆಂಗೆ ಕಾಣ್ತಿದೆ ಅಂತ. ಯಪ್ಪ. ಮತ್ತು ಈ ಕಡೆನೂ ಕೂಡ ಐತೆ. ಸಖತ್ತಾಗೈತೆ. ನನಗಂತೂ ತುಂಬ ಖುಷಿ ಆಗ್ತೈತೆ. ಬನ್ನಿ ಇವಾಗ ದೇವರ ದರ್ಶನ ಆಯಿತು. ಮತ್ತೆ ಇಲ್ಲಿಗೆ ಊಟವನ್ನು ಮಾಡಿಲ್ಲ, ಅಲ್ಲಿ ಪ್ರಸಾದ ಇತ್ತು, ಜಾಸ್ತಿ ರಶ್ ಇತ್ತಲ್ಲ, ಅದಕ್ಕೋಸ್ಕರ ಹೋಗಿಲ್ಲ. ಇಲ್ಲೆಲ್ಲಾದರೂ ಔಟ್ಸೈಡನ್ನು ತಿನ್ನಬೇಕು. ಬನ್ನಿ ನೋಡೋಣ ಇಲ್ಲಿ ಔಟ್ಸೈಡ್ ಏನು ತಿಂತೀವಿ, ಅಥವಾ ಮತ್ತೆ ಬೇರೆ ಕಡೆ ಯಾವ ಪ್ಲೇಸಿಗೆ ಹೋಗ್ತೀವಿ ಅಂತ ನೋಡಿ ಗೈಸ್. ಮತ್ತೆ ತೋರಿಸ್ತಾ ಇರ್ತೀನಿ, ಹೋಗ್ತಾ ಇರ್ತೀವಿ. ಇದೇ ಥರ ಸಪೋರ್ಟ್ ಮಾಡಿದ್ದೀರ ಇಲ್ಲಿವರೆಗೂ, ಸಪೋರ್ಟ್ ಮಾಡಿ. ನೀವು ಕೂಡ ಫ್ರೀ ಆದವಾಗ ಇಂಥ ಪ್ಲೇಸ್ಗಳಿಗೆ ವಿಸಿಟ್ ಕೊಡಿ, ಪ್ರೇಕ್ಷಣೀಯ ಸ್ಥಳ. ಓಕೆ ಗೈಸ್, ಇವಾಗ ಮಸಾಲೆ ದೋಸೆನ ತಗೊಂಡಿದ್ದಾರೆ. ಅಮ್ಮವ್ರು ಆಲ್ರೆಡಿ ಬ್ಯಾಟಿಂಗ್ ಸ್ಟಾರ್ಟ್ ಮಾಡ್ಯಾರೆ. ಅಣ್ಣವ್ರು ಕುಂತವ್ರು ಇನ್ನು. ತಿನ್ರಿ ಸಾಹೇಬ್ರೆ, ಟೇಸ್ಟ್ ಹೆಂಗೈತೆ ಹೇಳ್ರಿ ನೋಡೋಣ. ಚೆನ್ನಾಗೈತೆ. ಆದರೆ ನಮ್ಮ ಕಡೆ ಟೇಸ್ಟ್ ಬರಲ್ಲ. ನಮ್ಮದು ಅದಕ್ಕೆ ಫೇಮಸ್ ಅಲ್ಲ, ಬೆಣ್ಣೆ ದೋಸೆಗೆ ಫೇಮಸ್. ಬೆಣ್ಣೆ ನಗರ ಅಂತಲೇ ಹೇಳ್ತಾರೆ ದಾವಣಗೆರೆ. ಇಲ್ಲಿ ನೋಡೋಣ
ಬಾದಾಮಿಯಲ್ಲಿ ಯಾವ ಥರ ಟೇಸ್ಟ್ ಇದೆ ಅಂತ ನೋಡೋಣ. ಆಮೇಲೆ ಹೇಳ್ತೀನಿ, ಊಟ ಮಾಡಿ ಆಮೇಲೆ ಹೇಳ್ತೀನಿ. ಇವಾಗ ಆಲ್ರೆಡಿ 1:15 ಆಗೈತೆ ಟೈಮು. ಬೇಗ ತಿಂದ್ಬಿಟ್ಟು ಹೋಗೋಣ, ಹೊಟ್ಟೆ ಹಸುವಾಗೈತೆ. ಮಾರ್ನಿಂಗ್ ಚಿತ್ರಾನ್ನ ತಿನ್ಕೊಂಡ್ಬಂದಿದ್ದು, ಪ್ರಸಾದ ತಿಂದಿದ್ರಿ, ಇನ್ನೂ ದೇವರು ಚೆನ್ನಾಗಿತ್ತು ಅಂತ ಹೇಳಿದ್ರು ನಮ್ಮ ಫ್ರೆಂಡ್ ಅವರು. ಬಟ್ ಆದರೆ ಇಲ್ಲಿ ನೋಡೋಣ, ಹೋಟೆಲಲ್ಲಿ ತಿನ್ಕೊಂಡು ಹೋಗ್ತಾ ಇದ್ದೀವಿ, ರಶ್ ಇರೋದಕ್ಕೆ. ನೋಡೋಣ ಇವಾಗ ತಿಂದು ಆಮೇಲೆ ಟೇಸ್ಟಿಂಗ್ ಇತ್ತು ಅಂತ ಹೇಳಿ. ಓಕೆ ಗೈಸ್, ನಾವು ಇವಾಗ ಜಸ್ಟ್ ಮನೆಗೆ ಬಂದ್ವಿ. ಅಲ್ಲೆಲ್ಲೂ ಲಾಗ್ ಮಾಡೋಕ್ಕಾಗಲಿಲ್ಲ. ದೋಸೆಯನ್ನು ತಿನ್ಕೊಂಡು ಬಸ್ ಅಂತೂ ಫುಲ್ ರಶ್ ಆಗಿತ್ತು. ಈ ಕಡೆ ಬರೋದಲ್ಲ, ಸಾಯಂಕಾಲ ಆಗಿತ್ತು ಆಲ್ರೆಡಿ. ಇವಾಗ 4:15 ಆಗೈತೆ ಟೈಮು. ತುಂಬಾ ರಶ್ ಆಗಿದ್ದು ಬಸ್, ಅದಕ್ಕೋಸ್ಕರ ಮಾಡೋಕ್ಕಾಗಿಲ್ಲ. ಇಲ್ಲಿ ನೋಡ್ತಾ ಇದ್ರೆ ಮಳೆ ಬಂದೈತೆ ಗೈಸ್. ಏನೋ ಒಂಥರ ಕೂಲ್ ಆಗ್ತೈತೆ. ಒಳಗಡೆ ಹೋದರೆ ಇನ್ನೂ ಹೀಟ್ ಆಗುತ್ತೆ, ಹೊರಗಡೆ ಬಂದರೆ ಕೂಲ್ ಇದೆ, ಪರವಾಗಿಲ್ಲ. ನಿಜವಾಗ್ಲೂ ತುಂಬಾ ಖುಷಿ ಆಯಿತು ಇವತ್ತು. ನನ್ನ ಫ್ಯಾಮಿಲಿಗೆ ನಾನು ಫುಲ್ ಟೈಮನ್ನು ಕೊಟ್ಟಿದ್ದೀನಿ. ನಮ್ಮ ಅಣ್ಣ ಅವರು ಅಪರೂಪಕ್ಕೆ ಸಿಗೋದು, ಮತ್ತು ನಾವು ಯಾವಾಗ ಬರ್ತೀವೋ ಗೊತ್ತಿಲ್ಲ. ಅದಕ್ಕೋಸ್ಕರ ಅವರಿಗೆ ಫುಲ್ ಟೈಮನ್ನು ಕೊಟ್ಟು ದೇವರ ದರ್ಶನವನ್ನು ಮಾಡಿಕೊಂಡು, ಬನಶಂಕರಿ ದರ್ಶನ ಮಾಡಿಕೊಂಡು ತುಂಬ ಚೆನ್ನಾಗಿತ್ತು. ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. 51 ರೂಪಾಯಿಯನ್ನು ಕೊಟ್ಟು ಹೋಗಿದ್ದು ದರ್ಶನಕ್ಕೆ. ನಿಜವಾಗ್ಲೂ ತುಂಬ ಅಂದರೆ ತುಂಬ ಖುಷಿ ಆಯಿತು. ಅಲ್ಲೆಲ್ಲ ನೋಡಿ ಏನೋ ಹೊಸ ವಾತಾವರಣ, ನಿಜವಾಗ್ಲೂ ತುಂಬಾ ಖುಷಿ ಆಯಿತು. ನೀವು ಅಷ್ಟೇ, ಯಾರಿಗೆ ಟೈಮ್ ಕೊಡ್ತೀರೋ ಬಿಡ್ತೀರೋ ಅದು ಗೊತ್ತಿಲ್ಲ, ಬಟ್ ನಿಮ್ಮ ಫ್ಯಾಮಿಲಿಗೆ ಮಾತ್ರ ನೀವು ಟೈಮ್ ಕೊಟ್ಟು ನಿಜವಾಗ್ಲೂ ಮಾಡಲೇಬೇಕು, ಹೋಗಲೇಬೇಕು ಯಾವುದಾದ್ರೂ ಪ್ಲೇಸಿಗೆ. ಅಲ್ಲಿ ಎಷ್ಟೋ ಜನ ಅಜ್ಜಿಯವರು ಬಂದಿದ್ದರು. ಅವ್ರು ನಡೆದಾಡೋಕ್ಕೆ ಟೈಮ್ ಇದೇ ಇಲ್ಲ, ಕಾಲೇ ಬರ್ತಾ ಇಲ್ಲ ಅವರಿಗೆ, ನಡೆದಾಡೋಕ್ಕೆ ಶಕ್ತಿನೂ ಇಲ್ಲ. ಅಂಥ ಟೈಮ್ನಲ್ಲಿ ನೀವು ಹೋಗಿ ಅಷ್ಟು ಕಷ್ಟಪಟ್ಟು ಹೋಗೋದಕ್ಕಿಂತ ಇವಾಗ ಒಂದು ಸ್ವಲ್ಪ ಚೆನ್ನಾಗಿರ್ತಾರಲ್ಲ ನಿಮ್ಮ ತಂದೆ ತಾಯಿಗಳಾಗಿರ್ಬೋದು, ನಿಮ್ಮ ಅಣ್ಣ ತಂಗಿ ಅಕ್ಕ ತಮ್ಮ, ನಿಮ್ಮ ಸ್ನೇಹಿತರು ಯಾರೇ ಆಗಿರ್ಬೋದು, ಅವ್ರ ಜೊತೆಗೆ ಹೋಗಿ ಒಂದು ಸ್ವಲ್ಪ ನಿಮಗೆ ಏನೇ ನೋಡ್ಬೇಕು ಅನಿಸುತ್ತೆ ಸ್ವಲ್ಪ ಹಣವನ್ನು ಕೂಡಿಡ್ಕೊಂಡು ವೀಕೆಂಡಲ್ಲಾದರೂ ಒಂದಿನ ಹೋಗಿ ಬನ್ನಿ ಅಂತ ನಾನು ಇದನ್ನು ಸಜೆಸ್ಟ್ ಮಾಡ್ತೀನಿ. ಇವಾಗ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತು ಇವಾಗ ಅಣ್ಣಿಗೆರೆ ಹೋಗಬೇಕು. ಅಲ್ಲೊಂದು ಸ್ವಲ್ಪ ಅಮೃತೇಶ್ವರ ದೇವಸ್ಥಾನ ಇದೆ ಅಂತೆ, ಅಲ್ಲೊಂದು ಸ್ವಲ್ಪ ವಿಸಿಟ್ ಕೊಟ್ಟು ಅಲ್ಲೊಂದು ಸ್ವಲ್ಪ ನೋಡಿಕೊಂಡು ಈ ಲಾಗ್ನ ಆಮೇಲೆ ಏನು ಮಾಡೋಣ ಅಂತ. ಇವಾಗ ಬನ್ನಿ ಒಂದು ಸ್ವಲ್ಪ ರೆಸ್ಟ್ ಮಾಡ್ತೀವಿ. ರೆಸ್ಟ್ ಮಾಡಿ ಆಮೇಲೆ ಮತ್ತೆ ಅಣ್ಣಿಗೆರೆಗೆ ಹೋಗಿ ಸಿಗ್ತೀನಿ ಗೈಸ್. ಇವತ್ತು ನಾನು ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಅಲ್ಲೂ ಕೂಡ ಈ ದೇವಸ್ಥಾನಕ್ಕೆ ಹೋಗೋಕ್ಕಾಗಲಿಲ್ಲ, ಹಂಗೆ ಬಂದುಬಿಟ್ವಿ. ಇವಾಗ ನಾವು ಬಂದ್ವಿ ಆಯಿತಾ. ಅದಕ್ಕೋಸ್ಕರ ಇವಿನ್ನೂ ಊಟನೂ ಮಾಡಿಲ್ಲ, ಇವಾಗ ಊಟ ಮಾಡಬೇಕು. ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ಬಾದಾಮಿ ಇಮ್ಮಡಿ ಪುಲಕೇಶಿ ಮಾಡಿರ್ತಕ್ಕಂಥ ಸಾಧನೆ ನಿಮಗೆ ಆಲ್ರೆಡಿ ಎಲ್ಲನೂ ಕೂಡ ನೋಡಿರ್ತೀರ. ಬನಶಂಕರಿ ದೇವಿ ನೋಡಿದ್ವಿ, ಎಷ್ಟೋ ದಿನ ಆದಮೇಲೆ ನಾವು ಫ್ಯಾಮಿಲಿ ಹೋಗಿರಲಿಲ್ಲ, ಅದಕ್ಕೋಸ್ಕರ ಆ ಬಾದಾಮಿ ನೋಡಿಲ್ಲ ಅಂತ ನೋಡೋಕ್ಕಂತ ನೋಡಿದ್ವಿ ಎಲ್ಲ. ಪುಷ್ಕರಣಿ ಇನ್ನೂ ಕೂಡ ಮಳೆಗಾಲದಲ್ಲಿ ಹೋಗಿದ್ರಿಂದ ಚೆನ್ನಾಗಿತ್ತು. ಆ ಪುಷ್ಕರಣಿ ತುಂಬಿರೋದು ಇನ್ನೂ ಚೆನ್ನಾಗಿ ಬರೋದು. ಎಲ್ಲ ದೇವರ ದರ್ಶನ ಎಲ್ಲ ಚೆನ್ನಾಗಾಯಿತು. ಎಲ್ಲ ಮಾಡಿಕೊಂಡು ಆರಾಮಾಗಿ, ಅಲ್ಲಿ ಪ್ರಸಾದ ವ್ಯವಸ್ಥೆ ಇರಲಿಲ್ಲ, ನೋಡಿದ್ರಲ್ಲ ನೀವೇ, ದೋಸೆಯನ್ನು ತಿಂದ್ಕೊಂಡು ಆರಾಮಾಗಿ ಬಂದ್ವಿ. ಇವಾಗ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಕಮೆಂಟ್ ಮಾಡಿ. ಇದೇ ಥರ ಸಪೋರ್ಟ್ ಮಾಡ್ತಾ ಇದ್ದೀರಾ ತುಂಬ ಚೆನ್ನಾಗಿ ಅಂತ ಅಂದರೆ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ. ಇದೇ ಚೆನ್ನಾಗಿ ಸಪೋರ್ಟ್ ಮಾಡ್ತಾಯಿರಿ. ಇನ್ನೂ ಒಳ್ಳೊಳ್ಳೆ ವ್ಲಾಗನ್ನು ತರಲಿಕ್ಕೆ ನಾನು ಆಲ್ಮೋಸ್ಟ್ ಟ್ರೈ ಮಾಡ್ತೀನಿ. ನಿಮಗೆ ಒಳ್ಳೊಳ್ಳೆ ಪ್ಲೇಸ್ಗಳನ್ನು ಆಲ್ಮೋಸ್ಟ್ ತೋರಿಸ್ಲಿಕ್ಕೆ ಟ್ರೈ ಮಾಡ್ತೀನಿ. ಇದೇ ಥರ ಸಪೋರ್ಟ್ ಮಾಡಿ. ಇದೊಂದು ಸ್ವಲ್ಪ ವ್ಲಾಗು ಚಿಕ್ಕದಾಯಿತು ಅಂತ ಅನ್ಕೋತೀನಿ. ಆಯಿತು, ಇರಲಿ, ಪರವಾಗಿಲ್ಲ. ಆದರೆ ಒಂದು ಒಳ್ಳೆ ಪ್ಲೇಸ್ಗೆ ಹೋಗಿದ್ದೀವಿ, ಅದು ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ ಗೈಸ್, ಇದೇ ನಾನು ಕೇಳ್ಕೊಳ್ಳೋದು. ಹೇಗಿತ್ತು ಅಂತ ಕಾಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಹಾಕಿ. ಮತ್ತೆ ಮುಂದಿನ ವ್ಲಾಗ್ನಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಗೈಸ್.